ಮಧುಗಿರಿಯಲ್ಲಿ ವಾಲ್ಮೀಕಿ ಅಭಿವೃದ್ಧಿ ನಿಗಮದ 187 ಕೋಟಿ ರೂಪಾಯಿ ಹಗರಣ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಬಿಜೆಪಿ ನಡೆಸುತ್ತಿರುವ ಅನಿರ್ದಿಷ್ಟಾವಧಿ ಧರಣಿ ಹೋರಾಟ 3ನೇ ದಿನಕ್ಕೆ ಕಾಲಿಟ್ಟಿದೆ. ನಾವು 3 ದಿನದಿಂದ ಪ್ರತಿಭಟನೆ ಮಾಡ್ತಲೇ ಇದ್ದೀವಿ. ಆದರೂ ಕೂಡ ನಾಗೇಂದ್ರ ಅವರು ಸಚಿವ ಸಂಪುಟದಿಂದ ಈ ರಾಜ್ಯ ಸರ್ಕಾರ ವಜಾ ಮಾಡ್ತಾ ಇಲ್ಲ. ಹಾಗೂ ನಾಗೇಂದ್ರ ಅವರೇ, ನಿಮಗೆ ವಾಲ್ಮೀಕಿ ಸಮಾಜದ ಬಗ್ಗೆ ನಿಮಗೆ ಕಿಂಚಿತ್ತು ಗೌರವ ಇದ್ದರೆ ದಯವಿಟ್ಟು ರಾಜೀನಾಮೆ ಕೊಟ್ಟು ಮನೆಗೆ ಹೋಗಿ. ಇಲ್ಲಾಂದರೆ ವಾಲ್ಮೀಕಿ ಸಮಾಜಕ್ಕೆ ಅವಮಾನ ಆಗುತ್ತೆ. ನೀವು ಈ ಸಮಾಜದಲ್ಲಿ ಹುಟ್ಟಿದ್ದೀರಾ. ದಯವಿಟ್ಟು 187 ಕೋಟಿ 187 ರೂಪಾಯಿ ಅಲ್ಲ ನುಂಗಿರೋದು. ನೀವು 187 ಕೋಟಿ ನುಂಗಿ ಇವತ್ತು ಆ ತೆಲಂಗಾಣದ ಕುರಿಕಾಯರನ್ನ ಅವ್ರ ಅಕೌಂಟ್ಗೆ ಹಾಕ್ಸಿದ್ದೀರಾ ಅಂತ ಹೇಳ್ಬಿಟ್ಟು ಪೇಪರ್ನಲ್ಲಿ ಅವತ್ತು ರಾರಾಜಿಸ್ತಿತ್ತು. ರಾಜ್ಯದ ಪೇಪರ್ ಆ SC STದು ತಿಂದ್ಬಿಟ್ಟು ನೀರು ಕುಡಿದ್ಬಿಟ್ಟು ಇವತ್ತು ನೀವು ಆರಾಮಾಗೆ ಮತ್ತೆ ಸಚಿವ ಸಂಪುಟಕ್ಕೆ ಸೇರ್ಪಡೆ ಆಗಿದ್ದೀರಾ. ಇದು ನಿಮಗೆ ಸ್ವಾಭಿಮಾನಕ್ಕೆ ಧಕ್ಕೆ ತರಲ್ವಾ ನಾಗೇಂದ್ರ ಅವರೇ? ದಯವಿಟ್ಟು ಇದು ನಿಮ್ಮ ಸ್ವಾಭಿಮಾನಕ್ಕೆ ದೊಡ್ಡ ಧಕ್ಕೆ ತರ್ತದೆ. ದಯವಿಟ್ಟು ನೀವು ರಾಜೀನಾಮೆ ಕೊಡಿ. ಇಲ್ಲ ಅಂದರೆ ನಾವು ಪ್ರತಿದಿನ ರಾಜ್ಯಾದ್ಯಂತ ನಾವು ಪ್ರತಿಭಟನೆ ಮಾಡ್ತಲೇ ಇರ್ತೀವಿ. ತೇಗಿ ವಿಧಾನಸಭೆಯಲ್ಲಿ ಮಕ ಎತ್ಕೊಳ್ಳೋಕ್ಕೆ ಆಗದೆ ಕೂತಿರ್ತಕ್ಕಂಥ ಮಾನ್ಯ ನಾಗೇಂದ್ರ ಅವರು ಸುಮಾರು ED ಅವರಿಂದ ತನಿಖೆ ನಂತರ ಜೈಲಿಗೆ ಹೋಗಿ ಯಾವುದೋ ಒಂದು ಬೇಲಿಂದ ಈಚೆ ಬಂದಿದ್ದಾರೆ. ಬಂದರೂ ಸಹ ಅವರ ಬಗ್ಗೆ ಅವರೇ ಒಂದು ಜಾತಿಗೆ ಸೇರಿರ್ತಕ್ಕಂಥ ಅವರಿಗೆ 187 ಕೋಟಿ ಮೋಸ ಮಾಡಿ ಆ ಹಣವನ್ನು ಕೆಲವಾರು ಅವರಿಗಿನ ಹಿರಿಯ ಲೀಡರ್ಗಳ ಸಮ್ಮುಖ ಆ 187 ಕೋಟಿಯನ್ನು ನುಂಗಿ ನುಚ್ಚು ಮಾಡಿ ಅಂದಿನ ಲೋಕಸಭೆ ಚುನಾವಣೆಗೆ ಬಳಸ್ಕೊಂಡಿರೋದು ನೋಡಿದ್ರೆ ತಲೆ ತಗ್ಗಿಸುವಂಥ ಒಂದು ವಿಚಾರ ಇದು. ಏನು ಹಗರಣಗಳ ಸರಮಾಲೆಯನ್ನು ಹೊತ್ಕೊಂಡಿರ್ತಕ್ಕಂಥ ಈ ಕಾಂಗ್ರೆಸ್ ಸರ್ಕಾರ ತತ್ಕ್ಷಣ ಅವನನ್ನು ವಜಾ ಮಾಡಿ ಆ ಒಂದು ಕಳಂಕವನ್ನು ಒತ್ತಿರ್ತಕ್ಕಂಥ ಕಾಂಗ್ರೆಸ್ಗೆ ತಪ್ಪಿಸ್ಕೋಬೇಕು ಅಂತ ಹೇಳ್ಬಿಟ್ಟು ನಾನು ನಿಮ್ಮಲ್ಲಿ ಆಗ್ರಹ ಪಡಿಸ್ತೇನೆ. ಎಸ್ಟಿ ನಿಗಮದಲ್ಲಿ ಆಗಿರ್ತಕ್ಕಂಥ ಭ್ರಷ್ಟಾಚಾರದ ವಿರುದ್ಧ ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತರು ಇವತ್ತು ಬೀದಿಗಿಳಿದು ರಸ್ತೆಗಿಳಿದು ಹೋರಾಟವನ್ನು ಮಾಡ್ತಾಯಿದ್ದಾರೆ. ಇಡೀ ರಾಜ್ಯದಾದ್ಯಂತ ಹೋರಾಟವನ್ನು ಮಾಡ್ತಾಯಿದ್ದಾರೆ. ನಮ್ಮ ಬೇಡಿಕೆ ಇಷ್ಟೇ, ಕಳಂಕ ಹೊತ್ತಂತಹ ಸಚಿವ ನಾಗೇಶ್ ಅವರು ರಾಜೀನಾಮೆ ಕೊಡಬೇಕು. ಪಾರದರ್ಶಕವಾಗಿ ತನಿಖೆ ನಡಿಬೇಕು. ಏನು SCP ಮತ್ತು TSP ಹಣ ಕಾಂಗ್ರೆಸ್ ಬಂದಾಗಿಂದ ದುರುಪಯೋಗ ಮಾಡ್ತಾನೇ ಇದೆ. ಅದನ್ನು ಸರಿ ಮಾಡಬೇಕು. ST ನಿಗಮದಲ್ಲಿ ಆಗಿರ್ತಕ್ಕಂಥ ಭ್ರಷ್ಟಾಚಾರವನ್ನು ಕಡಿವಾಣ ಹಾಕಬೇಕು. ಈ ಕೂಡಲೇ ನಾಗೇಂದ್ರನನ್ನು ಅಮಾನತು ಮಾಡಬೇಕು ಅಂತ ಹೇಳ್ತಾ ಇವತ್ತು ಪ್ರತಿಭಟನೆಯನ್ನು ಕೈಗೊಂಡಿದ್ದೇವೆ. ಈ ಪ್ರತಿಭಟನೆ ಇನ್ನು ಮುಂದೆನೂ ಕೂಡ ಸಾಂಕೇತಿಕವಾಗಿ ಮುಂದುವರಿತದೆ. ಹಂಗಾಗಿ ಈ ಸಮುದಾಯದ ವಾಲ್ಮೀಕಿ ಸಮುದಾಯದ ಎಲ್ಲ ಸಜ್ಜನ ಬಂಧುಗಳು, ಮಾತೆಯರು ಹಾಗೂ SC ST ಸಮುದಾಯದ ಎಲ್ಲ ಮುಖಂಡರುಗಳು ಈ ಬೆಂಬಲವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಹಂಗಾಗಿ ನಮ್ಮ ಪ್ರತಿಭಟನೆ ಇವತ್ತು ಸಾಂಕೇತಿಕವಾಗಿ ನಡೀತದೆ. ಮುಂದಿನ ದಿನಗಳಲ್ಲಿ ರಾಜೀನಾಮೆ ಕೊಡಲಿಲ್ಲ ಅಂದರೆ ಬೃಹತ್ತಾಗಿ ಪ್ರತಿಭಟನೆ ನಡೀತದೆ ಅಂತ ಹೇಳ್ತೀನಿ. ಧನ್ಯವಾದ. ಇದೇ ಸಂದರ್ಭದಲ್ಲಿ ಮಾಜಿ ಶಿಕ್ಷಣ ಸಚಿವರು ಹಾಗೂ ತಿಪಟೂರು ಕ್ಷೇತ್ರದ ಮಾಜಿ ಶಾಸಕರಾದ ಶ್ರೀ BC ನಾಗೇಶ್ ರವರಿಗೆ ಬಿಜೆಪಿ ಮಧುಗಿರಿ ಜಿಲ್ಲೆ ವತಿಯಿಂದ ಶ್ರದ್ಧಾಂಜಲಿ ಸಲ್ಲಿಸಲಾಯಿತು. ದಿವಂಗತ ಆತ್ಮಕ್ಕೆ ಸದ್ಗತಿ ದೊರೆಯಲಿ, ಅವರ ಕುಟುಂಬದವರು, ಬಂಧು ಬಳಗ ಹಾಗೂ ಅಭಿಮಾನಿಗಳಿಗೆ ಈ ದುಃಖವನ್ನು ಭರಿಸುವ ಶಕ್ತಿಯನ್ನು ಭಗವಂತ ನೀಡಲಿ ಎಂದು ಪ್ರಾರ್ಥಿಸುತ್ತೇವೆ. ವಿಜ್ವಲ ಸುದ್ದಿ ವರದಿ, ಹರೀಶ್ CA, ಮಧುಗಿರಿ.